ಗೈಸ್ ಎಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಸೊ ಗೈಸ್ ಇವತ್ತಿನ ರೀಡಿಂಗ್ ಬಂದು ಲವ್ ನೋಟ್ಸ್ ಇರುತ್ತೆ. ಈ ಒಂದು ಲವ್ ನೋಟ್ಸ್ ಯಾರಿಗೆ ರೆಸೊನೇಟ್ ಆಗುತ್ತೆ ಅಂದ್ರೆ ಯಾರೆಲ್ಲ 2 ಸೈಡೆಡ್ ಲವರ್ಸ್ ಇದ್ದೀರಾ, ನಿಮ್ಮ ವ್ಯಕ್ತಿ ನಿಮ್ಮ ಜೊತೆಗೆ ಮಾತಾಡ್ತಾ ಇದ್ದಾರೆ, ಕಮ್ಯುನಿಕೇಶನ್ ಮಾಡ್ತಾ ಇದ್ದಾರೆ, ರಿಲೇಶನ್ಶಿಪ್ ಅಲ್ಲಿ ಇದ್ದಾರೆ ಅಂತ ಹೇಳೋರು ಈ ಒಂದು ರೀಡಿಂಗ್ ನ ನೀವು ನೋಡ್ಕೊಳ್ಬಹುದು. ಸೊ ಡೆಫಿನೆಟ್ಲಿ ಈ ಒಂದು ರೀಡಿಂಗ್ ಎಲ್ಲರಿಗೂ ಇಷ್ಟ ಆಗತ್ತೆ. ಸೊ ನಿಮ್ಮ ಬಗ್ಗೆ ನಿಮ್ಮ ವ್ಯಕ್ತಿ ಏನು ಯೋಚನೆ ಮಾಡ್ತಾರೆ ಅಂತ ಹೇಳಿ ಚಿಟ್ಸ್ ಮೂಲಕ ಇಲ್ಲಿ ತಿಳಿಸ್ಕೊಡ್ತೀನಿ. ಸೊ ಡೆಫಿನೆಟ್ಲಿ ಒಂದು ರೀಡಿಂಗ್ ನ ಫುಲ್ ನೋಡಿ ಅಂತ ಹೇಳ್ತಾ, ಸೊ ಎಸ್ ಗೈಸ್ ಇವಾಗ ರೀಡಿಂಗ್ ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಗೈಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡೋದು ಯಾವುದೇ ಕಾರಣಕ್ಕೂ ಮರಿಬೇಡಿ. ಆ್ಯಂಡ್ ಈ ಒಂದು ರೀಡಿಂಗ್ ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ನೀವು ಯಾವುದೇ ವರ್ಷ ಯಾವುದೇ ತಿಂಗಳು ಫಾರ್ ಫಸ್ಟ್ ಟೈಮ್ ಈ ಒಂದು ರೀಡಿಂಗ್ನ ನೀವು ನೋಡಿದ್ರೆ ಖಂಡಿತ ನಿಮಗೆ ರೆಸೊನೇಟ್ ಆಗುತ್ತೆ. ಆ್ಯಂಡ್ ಪರ್ಸನಲ್ ರೀಡಿಂಗು ಮತ್ತು ಟ್ಯಾರೋ ಕೋರ್ಸ್ನ ತೊಗೊಳೋದಕ್ಕೆ ಯಾರಿಗೆ ಇಂಟ್ರೆಸ್ಟ್ ಇರುತ್ತೆ ಅವರು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ನಂಬರು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇರುತ್ತೆ, ಹೋಗಿ ಚೆಕ್ಔಟ್ ಮಾಡಿ ಅಂತ ಹೇಳ್ತಾ ಇಲ್ಲಿ ನಾನು 2 ಕ್ರಿಸ್ಟಲ್ಸ್ನ ಕೊಟ್ಟಿದ್ದೀನಿ. ಸೊ ಫಸ್ಟ್ ಕ್ರಿಸ್ಟಲ್ ಬಂದು ಅಮೆಂಥಿಸ್ಟ್ ಆ್ಯಂಡ್ ಸೆಕೆಂಡ್ ಕ್ರಿಸ್ಟಲ್ ಬಂದು ರೋಸ್ ಕ್ವಾರ್ಟ್ಸ್. ಇವೆರಡು ಕ್ರಿಸ್ಟಲಲ್ಲಿ ಯಾವುದು ನಿಮಗೆ ಅಟ್ರಾಕ್ಟ್ ಆಗ್ತಾ ಇದೆ ಆ ಕ್ರಿಸ್ಟಲ್ನ ನೀವು ಚೂಸ್ ಮಾಡ್ಕೊಳ್ಳಿ. ಸೊ ಕಾಣಿಸ್ತಾ ಇದೆ ಅಲ್ಲ, ಎಸ್ ಇವೆರಡು ಕ್ರಿಸ್ಟಲ್ ಅಲ್ಲಿ ಯಾವುದು ನಿಮ್ಗೆ ಅಟ್ರಾಕ್ಟ್ ಆಗ್ತಾ ಇದೆಯೋ ಅದನ್ನ ನೀವು ಚೂಸ್ ಮಾಡ್ಕೊಳ್ಳಿ. ಐ ಥಿಂಕ್ ಇವಾಗ ನೀವು ಚೂಸ್ ಮಾಡ್ಕೊಂಡಿದ್ದೀರಾ ಅನ್ಕೊಳ್ತೀನಿ. ಚೂಸ್ ಮಾಡದೇ ಇರೋರು ವಿಡಿಯೋನ ಪಾಸ್ ಮಾಡಿಯೂ ಸಹ ಚೂಸ್ ಮಾಡ್ಕೊಳ್ಬಹುದು ಅಂತ ಹೇಳ್ತಾ, ಸೊ ಎಸ್ ಗೈಸ್ ಇವಾಗ ರೀಡಿಂಗ್ ನ ಸ್ಟಾರ್ಟ್ ಚೂಸ್ ಮಾಡ್ಕೊಂಡಿದ್ದೀರಾ. ಸೊ ಇವಾಗ ನೋಡೋಣ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಏನ್ ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋದನ್ನ ಇವಾಗ ತಿಳ್ಕೊಳ್ಳೋಣ. ಸೊ ಲೆಟ್ಸ್ ಬಿಗಿನ್. ಸೊ ಫಸ್ಟ್ ಮೆಸೇಜ್, ಯು ಮೇ ಬಿ ಡೋಂಟ್ ಲೈಕ್ ಮೀ ಎನಿ ಮೋರ್ ಬಟ್ ಸ್ಟಿಲ್ ಐ ಡೂ ಅಂತ ಬರ್ತಾ ಇದೆ. ಸೊ ಎಲ್ಲೋ ಒಂದು ಕಡೆ ನಿಮ್ಮಿಬ್ಬರ ಮಧ್ಯ ತುಂಬಾನೇ ಕಮ್ಯುನಿಕೇಶನ್ ಗ್ಯಾಪ್ ಆಗ್ತಾ ಇರ್ಬೋದು, ಕಾಂಪ್ಲಿಕೇಶನ್ಸ್ ಆಗ್ತಾ ಇರ್ಬೋದು, ರಿಲೇಶನ್ಶಿಪ್ ಒಬ್ರಿಗೊಬ್ರು ಸರಿಯಾಗಿ ಮಾತಾಡ್ತಾ ಇಲ್ಲ ಅಂತ ಅಂದರೆ ನಿಮ್ಮ ವ್ಯಕ್ತಿಲಿ ಹೇಳ್ತಾ ಇದ್ದಾರೆ ನಿಮಗೆ. ಸೊ ಇವಾಗ ನಿನಗೆ ನಾನು ಇಷ್ಟ ಆಗದೆ ಇರಬಹುದು, ಆದರೆ ನನಗೆ ನೀನಂದರೆ ಇಷ್ಟ ಅಂತ ಹೇಳ್ತಾ ಇದ್ದಾರೆ. ಸೊ ಇನ್ನು ಮುಂದೆ ನಿನಗೆ ನಾನು ಇಷ್ಟ ಇಲ್ಲದೆ ಇರ್ಬೋದು, ಇಷ್ಟ ಆಗದೆ ಇರ್ಬೋದು, ಆದರೆ ನೀನು ಯಾವತ್ತಿಗೂ ಕೂಡ ನನ್ನ ವ್ಯಕ್ತಿ ಆ್ಯಂಡ್ ನಾನು ನಿನ್ನ ಯಾವಾಗಲೂ ಇಷ್ಟಪಡ್ತಾನೆ ಇರ್ತೀನಿ, ಪ್ರೀತಿ ಮಾಡ್ತಾನೆ ಇರ್ತೀನಿ, ಕೇರ್ ಮಾಡ್ತಾನೆ ಇರ್ತೀನಿ ಅಂತಾನೆ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಡೆಫಿನೆಟ್ಲಿ ಐ ಥಿಂಕ್ ಮುಂದೆ ಬರುವಂಥ ದಿನಗಳಲ್ಲಿ ಎಲ್ಲಾನು ಕೂಡ ಸರಿ ಹೋಗುತ್ತೆ. ಬಟ್ ಟ್ರಸ್ಟ್ ದಿಸ್ ಪ್ರಾಸೆಸ್ ಅಂತ ಹೇಳ್ಬೋದು. ಈ ಒಂದು ಕನೆಕ್ಷನ್ನ ನಿಮ್ಮ ವ್ಯಕ್ತಿನ ನೀವು ಬಿಲೀವ್ ಮಾಡಬೇಕಾಗತ್ತೆ, ನಂಬಿಕೆ ಇಟ್ಕೊಳ್ಳಿ ಅಂತ ಹೇಳ್ತಾ, ಸೊ ಡೆಫಿನೆಟ್ಲಿ ಎಲ್ಲಾನು ಕೂಡ ಸಾರ್ಟ್ ಔಟ್ ಆಗುತ್ತೆ. ಬಟ್ ಪೇಷನ್ಸ್ ಇಂದ ಇರಿ. ಓಕೆ, ಸೊ ನೆಕ್ಸ್ಟ್ ಐ ಹರ್ಟ್ ಯು. ಓಕೆ, ಸೊ ಐ ಥಿಂಕ್ ನಿಮ್ಮ ವ್ಯಕ್ತಿ ನಿಮಗೆ ತುಂಬಾ ಹರ್ಟ್ ಮಾಡ್ತಾನೆ ಇದ್ದಾರೆ. ಐ ಥಿಂಕ್ ತುಂಬ ಸತಿ ನೀವು ನಿಮ್ಮ ವ್ಯಕ್ತಿನ ಕ್ಷಮಿಸಿದ್ದೀರಾ ಅವರು ನಿಮಗೆ ಹರ್ಟ್ ಮಾಡಿದಾಗೆಲ್ಲ. ಬಟ್ ಪದೇ ಪದೇ ಅವರಿಂದ ಅನ್ವಾಂಟೆಡ್ ಆಗೋ ಅಥವಾ ಅವರ ಒಂದು ಇಂಟೆನ್ಷನಲಿ ಇಲ್ಲ ಅವರು ನಿಮಗೆ ಹರ್ಟ್ ಮಾಡೋದು. ಬಟ್ ನಿಮ್ಮ ವ್ಯಕ್ತಿಯಿಂದ ನೀವು ಹರ್ಟ್ ಆಗ್ತಾ ಇದ್ದೀರಾ. ಎಲ್ಲೋ ಒಂದು ಕಡೆ ನಿಮ್ಮಿಬ್ಬರ ಮಧ್ಯೆ ಜಾಸ್ತಿ ಹೊಂದಾಣಿಕೆ ಎಲ್ಲೋ ತಪ್ತಾ ಇದೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗ್ತಾ ಇರ್ಬೋದು. ಸೊ ಹಾಗಾಗಿ ಹರ್ಟ್ ಆಗ್ತಾ ಇದ್ದೀರಾ ನೀವು. ಡೋಂಟ್ ಟ್ರೈ ಟು ಗೈಸ್ ಸಾರ್ಟ್ ಔಟ್ ಮಾಡ್ಕೊಳ್ಳಿ, ಆದಷ್ಟು ಬೇಗ ಎಲ್ಲನೂ ಕೂಡ ಸಾರ್ಟ್ ಔಟ್ ಮಾಡ್ಕೊಳ್ಳಿ. ಸೊ ಜಾಸ್ತಿ ಇದನ್ನ ನಿಮ್ಮ ಇಬ್ಬರ ಜಗಳನ ಜಾಸ್ತಿ ಮುಂದಕ್ಕೆ ಹೋಗೋದು ಬೇಡ. ಸೊ ಹರ್ಟ್ ಆಗ್ತಾ ಇದ್ರ ಅಂತ ಅಂದರೆ ಡೆಫಿನೆಟ್ಲಿ ಎಷ್ಟೇ ಸತಿ ಹರ್ಟ್ ಆದರೂ ಕೂಡ ಒಂದು ವ್ಯಕ್ತಿ ನಮಗೆ ಬೇಕು, ಅವ್ರನ್ನ ನಾವು ಪ್ರೀತಿ ಮಾಡ್ತಾ ಇದ್ದೀವಿ ಅಂತ ಅಂದಾಗ ಸೊ ಡೆಫಿನೆಟ್ಲಿ ಇಟ್ ಈಸ್ ಬೆಸ್ಟ್ ಟು ಫರ್ಗಿವ್ ಎವ್ರಿಥಿಂಗ್. ಓಕೆ, ಸೊ ನೆಕ್ಸ್ಟ್ ಐ ವಿಲ್ ಅನ್ಬ್ಲಾಕ್ ಯು ಅಂತ ಬರ್ತಾ ಇದೆ. ಸೊ ಯಾರೆಲ್ಲ ನಿಮ್ಮ ವ್ಯಕ್ತಿ ನಿಮ್ಮನ್ನ ಬ್ಲಾಕ್ ಮಾಡಿದ್ದಾರೆ ಮುಂದೆ ಬರೋಂಥ ದಿನಗಳಲ್ಲಿ ಅವರು ನಿಮ್ಮನ್ನ ಅನ್ಬ್ಲಾಕ್ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ವಿಲ್ ಅನ್ಬ್ಲಾಕ್ ಯು ಅಂತ ನಾನು ಹೇಳ್ತೀನಿ. ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ವಿಲ್ ಡೆಫಿನೆಟ್ಲಿ ಅನ್ಬ್ಲಾಕ್ ಮಾಡ್ತಾರೆ. ಸೊ ಅನ್ಬ್ಲಾಕ್ ಮಾಡಬೇಕು ಅಂತ ತುಂಬ ಸತಿ ಅವರು ಅನ್ಕೊಳ್ತಾನೆ ಇರ್ತಾರೆ. ಮೇ ಬಿ ಅವರು ಅನ್ಬ್ಲಾಕ್ ಮಾಡಿ ನಿಮ್ಮನ್ನ ಮತ್ತೆ ಬ್ಲಾಕ್ ಮಾಡ್ತಾ ಇರ್ಬೋದು, ಬ್ಲಾಕ್ ಮಾಡಿ ಮತ್ತೆ ನಿಮ್ಮನ್ನ ಅನ್ಬ್ಲಾಕ್ ಮಾಡ್ತಾ ಇರ್ಬೋದು. ಬಟ್ ಅವ್ರು ನಿಮಗೆ ಗೊತ್ತಾಗ್ತಾ ಇಲ್ಲ ಅವರು ನಿಮ್ಮನ್ನ ಯಾವಾಗ ಅನ್ಬ್ಲಾಕ್ ಮಾಡ್ತಾರೆ ಬ್ಲಾಕ್ ಮಾಡ್ತಾರೆ ಅಂತ. ಬಟ್ ಡೆಫಿನೆಟ್ಲಿ ಅನ್ಬ್ಲಾಕ್ ಮಾಡ್ತಾರೆ. ಓಕೆ, ಸೊ ನೆಕ್ಸ್ಟ್ ಗೈಸ್, ಮೊಮೆಂಟ್ಸ್ ವಿತ್ ಯು ದಟ್ಸ್ ವೆನ್ ಐ ವಿಶ್ ಐ ಕುಡ್ ಸ್ಟಾಪ್ ಟೈಮ್ ಅಂತ ಬರ್ತಾ ಇದೆ. ಸೊ ಐ ಥಿಂಕ್ ನಿಮ್ಮ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಿದಾಗ ಆ ಒಂದು ವ್ಯಕ್ತಿಗೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಸೊ ಹಾಗಾಗಿ ಅವ್ರಿಗೇನಾದರೂ ಅವ್ರ ಲೈಫಲ್ಲಿ ಏನಾದರೂ ಪವರ್ ಸಿಕ್ತು ಅಥವಾ ಏನಾದರೂ ಒಂದು ಆ ಥರ ಒಂದು ಶಕ್ತಿ ಅವ್ರಿಗೆ ಇತ್ತು ಅಂತ ಅಂದರೆ ದೇ ಕುಡ್ ಸ್ಟಾಪ್ ಟೈಮ್ ಅಂತ ಹೇಳ್ತಾರೆ. ನನಗೆ ಆ ಥರ ಪವರ್ ಇದ್ದರೆ ಆ ಒಂದು ಶಕ್ತಿ ನನ್ನಲ್ಲಿ ಇದ್ದಿದ್ರೆ ನಾನು ಟೈಮ್ನ ಸ್ಟಾಪ್ ಮಾಡ್ತಾ ಇದ್ದೆ. ಯಾಕಂತ ಅಂದರೆ ನಿನ್ನ ಜೊತೆಗೆ ಟೈಮ್ ಸ್ಪೆಂಡ್ ಮಾಡೋದು ನನಗೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಆ್ಯಂಡ್ ಟೈಮ್ ನನಗೆ ಇನ್ನೂ ಬೇಕಾಗಿದೆ ನಿನ್ನ ಜೊತೆಗೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ.
ಸೊ ಹಾಗಾಗಿ ಐ ಥಿಂಕ್ ಆ ಒಂದು ವ್ಯಕ್ತಿಗೆ ಅಷ್ಟು ಪವರ್, ಆ ಒಂದು ಅಥಾರಿಟಿ ಅವ್ರ ಲೈಫಲ್ಲಿ ಏನಾದರೂ ದೇವರು ಕೊಟ್ಟಿದ್ರು ಒಂದು ಸೂಪರ್ ಪವರ್ ಆಗಿ ಅವರು ಟೈಮ್ನ ಸ್ಟಾಪ್ ಮಾಡ್ತಾ ಇದ್ರು ಅಂತ ಇಲ್ಲಿ ಬರ್ತಾ ಇದೆ. ಸೊ ಡೆಫಿನೆಟ್ಲಿ ನಿಮ್ಮ ವ್ಯಕ್ತಿ ತುಂಬಾ ಪ್ರೀತಿ ಮಾಡ್ತಾರೆ, ತುಂಬಾನೇ ಕೇರ್ ಮಾಡ್ತಾರೆ. ಎಲ್ಲಿ ಪ್ರೀತಿ ಜಾಸ್ತಿ ಇರುತ್ತೆ ಅಲ್ಲಿ ಜಗಳನೂ ಕೂಡ ಜಾಸ್ತಿ ಇರುತ್ತೆ, ಅದನ್ನ ನೀವು ತಿಳ್ಕೊಳ್ಬೇಕು. ಓಕೆ, ಸೊ ನೆಕ್ಸ್ಟ್, ಐ ಡೋಂಟ್ ನೋ ವೆನ್ ಐ ಫೆಲ್ಟ್ ಲವ್ ವಿತ್ ಯು ಸೋ ಮಚ್. ನನಗೆ ಗೊತ್ತಿಲ್ಲ ನಾನು ಹೇಗೆ ನಿನ್ನ ಪ್ರೀತಿ ಮಾಡಿದೆ ಅಂತ ನಿಮ್ಮ ವ್ಯಕ್ತಿ ಇಲ್ಲಿ ಹೇಳ್ತಾ ಇದ್ದಾರೆ. ಅವ್ರಿಗೆ ಗೊತ್ತಿಲ್ಲ ನಿಮ್ಮ ಮೇಲೆ ಹೇಗೆ ಪ್ರೀತಿ ಆಯಿತು, ಹೇಗೆ ಲವ್ ಆಯಿತು, ಅದೆಲ್ಲನೂ ಕೂಡ ಆ ಒಂದು ವ್ಯಕ್ತಿಗೆ ಗೊತ್ತೇ ಇಲ್ಲ. ಹೇಗೆ ನಾನು ಈ ಒಂದು ಕನೆಕ್ಷನಲ್ಲಿ ಬಂದೆ, ಏನಕ್ಕೆ ನಿನ್ನನ್ನು ಚೂಸ್ ಮಾಡಿದೆ, ಹೇಗೆ ನಿನ್ನ ಮೇಲೆ ಲವ್ ಆಯಿತು, ಅದೆಲ್ಲರೂ ಕೂಡ ನನಗೆ ಈಗಲೂ ಕೂಡ ಗೊತ್ತಾಗ್ತಾ ಇಲ್ಲ. ಹೌ ಇಟ್ ಇಸ್ ಪಾಸಿಬಲ್ ಅಂತ ಈಗಲೂ ಕೂಡ ಅವ್ರು ಯೋಚನೆ ಮಾಡ್ತಾರೆ. ಸೊ ಯಾರಾದರೂ ನಿನ್ನ ಪ್ರೀತಿ ಹೇಗೆ ಸ್ಟಾರ್ಟ್ ಆಯಿತು ನಿಮ್ಮ ವ್ಯಕ್ತಿ ಮೇಲೆ ಏನಾದರೂ ಹೇಳೋ ಅಂತ ಅಂದರೆ ಐ ಡೋಂಟ್ ನೋ, ನಂಗೆ ಗೊತ್ತಿಲ್ಲ ಆ ಪ್ರೀತಿ ಹೇಗಾಯಿತು ಅಂತಲೇ ಅವರು ಹೇಳ್ತಾನೆ ಬಂದಿದ್ದಾರೆ. ಸೊ ಡೆಫಿನೆಟ್ಲಿ ಅವರಿಗೆ ಗೊತ್ತಿಲ್ಲ ನಿಮ್ಮ ಮೇಲೆ ಹೇಗೆ ಪ್ರೀತಿ ಆಯಿತು ಅಂತ. ಬಟ್ ಈ ಒಂದು ಪ್ರೀತಿ ಆ ಒಂದು ವ್ಯಕ್ತಿಗೆ ತುಂಬಾನೇ ಇಂಪಾರ್ಟೆಂಟ್. ಓಕೆ, ಯು ಆರ್ ಮೈ ಟ್ವಿನ್ ಫ್ಲೇಮ್. ಸೊ ಡೆಫಿನೆಟ್ಲಿ ನೀವಿಬ್ರು ಟ್ವಿನ್ ಫ್ಲೇಮ್ ಕನೆಕ್ಷನ್ ಅಲ್ಲಿ ಇದ್ದೀರಾ. ಐ ಥಿಂಕ್ ದಿಸ್ ಇಸ್ ದ ಸೈನ್ ಫ್ರಮ್ ಯೂನಿವರ್ಸ್ ಅಂತ ಹೇಳ್ಬೋದು. ಯಾರೆಲ್ಲ ಈ ಒಂದು ರೀಡಿಂಗ್ ನ ನೋಡ್ತಾ ಇದ್ದೀರಾ, ಫಸ್ಟ್ ಪೈಲ್ನ ಯಾರೆಲ್ಲ ಚೂಸ್ ಮಾಡ್ತಾ ಇದ್ದೀರಾ, ಡೆಫಿನೆಟ್ಲಿ ಯಾರ್ ಇನ್ ಅ ಟ್ವಿನ್ ಫ್ಲೇಮ್ ಕನೆಕ್ಷನ್, ಟ್ವಿನ್ ಫ್ಲೇಮ್ ಜರ್ನಿ. ಸೊ ಹಾಗಾಗಿ ನಿಮ್ಮಿಬ್ರು ಮಧ್ಯೆ ತುಂಬಾನೇ ವ್ಯತ್ಯಾಸ ಇದೆ. ಸೊ ಐ ಥಿಂಕ್ ತುಂಬಾನೇ ಏಜ್ ಗ್ಯಾಪ್ಸ್ ಇರ್ಬೋದು. ಅಂಡ್ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ತುಂಬಾನೇ ಪ್ರೀತಿ ಇದ್ರೂ ಕೂಡ ನಿಮ್ಮ ಹತ್ರ ಸಮ್ ಟೈಮ್ಸ್ ದೇ ವಿಲ್ ಬಿ ವೆರಿ ರೂಡ್. ಅಂಡ್ ಈ ಒಂದು ಕನೆಕ್ಷನ್ ಇಸ್ ನಾಟ್ ಸೊ ಈಸಿ ಟು ಡೀಲ್. ಬಟ್ ನೀವು ಅದನ್ನ ಅಚ್ಚುಕಟ್ಟಾಗಿ ನಿಭಾಯಿಸ್ತಾ ಇದ್ರ ಅಂತಂದ್ರೆ ಯು ಆರ್ ಡೂಯಿಂಗ್ ಅ ಗುಡ್ ಜಾಬ್ ಅಂತ ಹೇಳ್ತಾ ಯು ಆರ್ ಇನ್ ಅ ಟ್ವಿನ್ ಫ್ಲೇಮ್ ಜರ್ನಿ. ಅಂಡ್ ದಿಸ್ ಇಸ್ ದ ಕನ್ಫರ್ಮೇಶನ್ ಫ್ರಮ್ ದ ಯೂನಿವರ್ಸ್ ಅಂತ ನಾನು ಹೇಳ್ಬೋದು. ಓಕೆ, ಸೊ ನೆಕ್ಸ್ಟ್, ಐ ನೀಡ್ ಸಮ್ ಸ್ಪೇಸ್ ಅಂತ ಬರ್ತಾ ಇದೆ. ಎಲ್ಲೋ ಒಂದು ಕಡೆ ನಿಮ್ಮ ವ್ಯಕ್ತಿಗೆ ನಿಮ್ಮ ಬಗ್ಗೆ ಯೋಚನೆ ಮಾಡೋದಕ್ಕೆ, ನಿಮ್ಮ ಬಗ್ಗೆ ಥಿಂಕ್ ಮಾಡೋದಕ್ಕೆ, ಎಲ್ಲಾನು ಕೂಡ ಸರಿ ಮಾಡ್ಕೊಳ್ಳೋದಕ್ಕೆ ಅವ್ರಿಗೆ ಸ್ವಲ್ಪ ಸಮಯ ಬೇಕು ಅಂತ ಹೇಳ್ತಾ ಇದ್ದಾರೆ. ಯಾಕೆಂತಂದ್ರೆ ಎಲ್ಲೋ ಒಂದು ಕಡೆ ನಿಮ್ಮ ವ್ಯಕ್ತಿ ಇವಾಗ ಸದ್ಯಕ್ಕೆ ಬಿಸಿ ಇರ್ಬೋದು, ಅಥವಾ ನೀವು ಸರಿಯಾಗಿ ಮಾತಾಡ್ತಾ ಇಲ್ಲ ನಿಮ್ಮ ವ್ಯಕ್ತಿ ಹತ್ರ, ಏನೋ ಒಂದು ಕಾಂಪ್ಲಿಕೇಶನ್ಸ್ ಆಗ್ತಿದೆ, ಅಥವಾ ನಿಮ್ಮ ಸಿಚುಯೇಷನ್ ಸರಿಗಿಲ್ಲ ಅಂತಂದ್ರೆ ನಿಮ್ಮ ವ್ಯಕ್ತಿ ನಿಮ್ಮನ್ನ ಬಿಟ್ಟು ಹೋಗೋಂಥ ಚಾನ್ಸಸ್ ದೇರ್ ಇಸ್ ನೋ ಸಚ್ ಥಿಂಗ್ಸ್. ಬಟ್ ನಿಮ್ಮ ವ್ಯಕ್ತಿಗೆ ಸ್ವಲ್ಪ ಟೈಮ್ ಬೇಕಾಗಿದೆ, ಸಮಯ ಬೇಕಾಗಿದೆ, ಅದೆಲ್ಲನೂ ಕೂಡ ಸರಿ ಮಾಡೋದಿಕ್ಕೆ. ಐ ಥಿಂಕ್ ಈ ಒಂದು ವ್ಯಕ್ತಿಗೆ ಸ್ವಲ್ಪ ಕಾಲಾವಕಾಶ ಕೊಟ್ರೆ ಈ ಒಂದು ವ್ಯಕ್ತಿ ನಿಮ್ಮನ್ನ ಸರಿಪಡಿಸ್ಕೊಳ್ತಾರೆ ಅಂಡ್ ಈ ಒಂದು ಕನೆಕ್ಷನ್ ನ ಸರಿಪಡಿಸ್ಕೊಳ್ತಾರೆ ಅಂಡ್ ಖಂಡಿತ ನೀವಿಬ್ರು ಒಂದಾಗ್ತೀರಾ ಅಂತ ಹೇಳ್ತೀನಿ. ಓಕೆ, ಸೊ ನೆಕ್ಸ್ಟ್, ಐ ಸ್ಟಿಲ್ ಫಾಲ್ ಇನ್ ಲವ್ ವಿತ್ ಯು ಎವ್ರಿ ಡೇ. ಈಗಲೂ ಕೂಡ ನಾನು ಪ್ರತಿ ದಿನ ಪ್ರತಿ ನಿಮಿಷ ನಾನು ನಿನ್ನ ಜೊತೆಗೆ ಪ್ರೀತಿನಲ್ಲಿ ಬೀಳ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ದೇ ಸ್ಟಿಲ್ ಫಾಲ್ ಇನ್ ಲವ್ ಎವ್ರಿ ಡೇ ಅಂತ ಬರ್ತಾ ಇದೆ. ಸೊ ನಿಮ್ಮ ಪ್ರೀತಿ ಎಷ್ಟೇ ಹಳೇದಾದ್ರೂ ಕೂಡ ನಿಮ್ಮ ವ್ಯಕ್ತಿ ಯಾವಾಗಲೂ ನಿಮ್ಮನ್ನ ನೋಡಿದಾಗೆಲ್ಲ, ನಿಮ್ಮನ್ನ ನೆನಪಿಸ್ಕೊಂಡಾಗೆಲ್ಲನೂ ಕೂಡ ಅವ್ರಿಗೆ ಪ್ರೀತಿನಲ್ಲಿ ಬೀಳ್ತಾ ಇದ್ದೀನಿ ಅಂತ ಅವ್ರಿಗೆ ಫೀಲ್ ಆಗುತ್ತೆ. ಡೆಫಿನೆಟ್ಲಿ ಅವ್ರ ಪ್ರೀತಿನಲ್ಲಿ ಯಾವತ್ತಿಗೂ ಎವ್ರಿ ಡೇ ದೇ ಆರ್ ಫಾಲಿಂಗ್ ಇನ್ ಲವ್ ವಿತ್ ಯು. ಓಕೆ, ಸೊ ಲಾಸ್ಟ್ ಅಂಡ್ ಫೈನಲ್ ಮೆಸೇಜ್, ಡಿಡ್ ಯು ನೋ ದಟ್ ಐ ರಿಯಲಿ ಲವ್ ಯು ಸೋ ಮಚ್ ಅಂತ ಬರ್ತಾ ಇದೆ. ಸೊ ನಿಮಗೆ ಗೊತ್ತಾ ನಾನು ನಿನ್ನ ತುಂಬಾ ಪ್ರೀತಿ ಮಾಡ್ತೀನಿ, ತುಂಬಾನೇ ಪ್ರೀತಿಸ್ತಾ ಇದ್ದೀನಿ, ಐ ಲವ್ ಯು ಸೋ ಮಚ್, ನಿಮಗೆ ಗೊತ್ತಾ ಅಂತ ಹೇಳ್ತಾ ಇದ್ರೆ ಮೇ ಬಿ ನಿಮ್ಮ ವ್ಯಕ್ತಿ ಅವರು ಎಕ್ಸ್ಪ್ರೆಸಿವ್ ಇಲ್ಲ, ಬಟ್ ಅವರ ಹೃದಯದಲ್ಲಿ ಅವರ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ತುಂಬಾ ಅಪಾರವಾದಂತ ಪ್ರೀತಿ ಇದೆ. ಸೊ ಡೆಫಿನೆಟ್ಲಿ ಟ್ರಸ್ಟ್ ಮಾಡಿ ನಿಮ್ಮ ವ್ಯಕ್ತಿನ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ರೋಸ್ ಕಾರ್ಡ್ಸ್ ನ ಚೂಸ್ ಮಾಡ್ಕೊಂಡಿದ್ರಾ? ಸೊ ಇವಾಗ ನೋಡೋಣ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಏನ್ ಯೋಚನೆ ಮಾಡ್ತಾರೆ, ಥಿಂಕ್ ಮಾಡ್ತಾರೆ ಅನ್ನೋದನ್ನ ಇವಾಗ ತಿಳ್ಕೊಳ್ಳೋಣ. ಸೊ ಲೆಟ್ಸ್ ಬಿಗಿನ್. ಸೊ ಫಸ್ಟ್ ಓಪನ್ ಆಗಿದೆ, ಇದನ್ನೇ ತಗೊಳ್ತೀನಿ. ಓಕೆ, ಸೊ ಡೋಂಟ್ ವರಿ ಬಿ ಹ್ಯಾಪಿ ಅಂತ ಬರ್ತಾ ಇದೆ. ಎಲ್ಲೋ ಒಂದು ಕಡೆ ನೀವು ತುಂಬಾನೇ ವರಿ ಮಾಡ್ಕೊಳ್ತಾ ಇದ್ರೆ ಈ ಒಂದು ಕನೆಕ್ಷನ್ ಬಗ್ಗೆ, ಅಥವಾ ನಿಮ್ಮ ಲೈಫಲ್ಲಿ ತುಂಬಾನೇ ಪ್ರಾಬ್ಲಮ್ಸ್ ಇದ್ದು ತುಂಬಾನೇ ವರಿ ಮಾಡ್ಕೊಳ್ತಾ ಇದ್ರ, ಏನು ಸರಿ ಹೋಗ್ತಾ ಇಲ್ಲ ನನ್ನ ಲೈಫಲ್ಲಿ, ಯಾಕೆ ಈ ತರ ಆಗ್ತಾ ಇದೆ, ಯಾಕೆ ಸರ್ಕಮ್ಸ್ಟೆನ್ಸಸ್ ಚೇಂಜಸ್ ಆಗ್ತಾ ಇಲ್ಲ, ಯಾಕೆ ಎಲ್ಲ ಕಡೆ ನೆಗೆಟಿವ್ ಬರ್ತಾ ಇದೆ, ಯಾಕೆ ಎಲ್ಲ ಕಡೆ ಪಾಸಿಟಿವ್ ಆಗಿ ಆಗ್ತಾ ಇಲ್ಲ ನನ್ನ ಜೀವನ ಅಂತ ತುಂಬಾನೇ ವರಿ ಮಾಡ್ಕೊಳ್ತಾ ಇದ್ರ ಅಂತ ಅಂದ್ರೆ ನಿಮ್ಮ ವ್ಯಕ್ತಿ ಹೇಳ್ತಾ ಇದ್ರೆ ನಾನಿದ್ದೀನಿ, ವರಿ ಮಾಡ್ಕೊಳಕ್ ಹೋಗ್ಬಿಡಿ, ಡೋಂಟ್ ವರಿ, ಬಿ ಹ್ಯಾಪಿ, ಸಂತೋಷವಾಗಿರಿ, ನಾನಿದ್ದೀನಿ, ಏನೂ ಆಗೋದಕ್ಕೆ ನಾನು ಬಿಡೋದಿಲ್ಲ ಅಂತ ನಿಮ್ಗೆ ಧೈರ್ಯವನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ಸ್ ಟೆಲಿಂಗ್ ಯು ದಟ್ ಕುಗ್ಗಕ್ಕೆ ಹೋಗ್ಬೇಡ, ನಾನಿದ್ದೀನಿ, ಡೋಂಟ್ ವರಿ, ಬಿ ಹ್ಯಾಪಿ ಅಂತ ನಿಮ್ಗೆ ಇಲ್ಲಿ ಚೇರ್ ಅಪ್ ಮಾಡೋದಕ್ಕೆ ನೋಡ್ತಾ ಇದ್ದಾರೆ. ಓಕೆ, ಸಚ್ ಅ ಬ್ಯೂಟಿಫುಲ್ ಮೆಸೇಜ್. ಸೊ ನೆಕ್ಸ್ಟ್, ಐ ಮಿಸ್ ಯು ಲಾಟ್ಸ್ ಮೈ ಡಿಯರ್ ಅಂತ ಬರ್ತಾ ಇದೆ. ಸೊ ಎಲ್ಲೋ ಒಂದು ಕಡೆ ನಿಮ್ಮ ವ್ಯಕ್ತಿ ನೀವು ದೂರ ಇದ್ದೀರಾ, ಅಥವಾ ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇದ್ದೀರಾ, ಅಥವಾ ಮಾತಾಡ್ತಾ ಇದ್ದೀರಾ ಸರಿಯಾಗಿ, ಬಟ್ ಮೀಟ್ ಮಾಡಕ್ ಆಗ್ತಾ ಇಲ್ಲ, ಟೈಮ್ ಸ್ಪೆಂಡ್ ಮಾಡಕ್ ಆಗ್ತಾ ಇಲ್ಲ, ತುಂಬಾ ಬಿಸಿ ಇದ್ದೀರಾ ನಿಮ್ಮ ಪ್ರೊಫೆಷನಲ್ ಅಲ್ಲಿ ಅಂತ ಅಂದ್ರೆ ನಿಮ್ಮ ವ್ಯಕ್ತಿ ಡೆಫಿನೆಟ್ಲಿ ದೇ ಆರ್ ಮಿಸ್ಸಿಂಗ್ ಯು ಸೋ ಬ್ಯಾಡ್ಲಿ. ದೇ ನೀಡ್ ಟು ಟಾಕ್ ವಿತ್ ಯು, ದೇ ನೀಡ್ ಟು ಸ್ಪೆಂಡ್ ಅ ಟೈಮ್ ವಿತ್ ಯು. ಬಟ್ ಅವರ ಒಂದು ಲೈಫ್ ಅಲ್ಲಿ ಇರುವಂತಹ ಕೆಲವೊಂದು ರೆಸ್ಪಾನ್ಸಿಬಿಲಿಟೀಸ್ ಇಂದ ನಿಮ್ಮ ಜೊತೆಗೆ ಸರಿಯಾಗಿ ಟೈಮ್ ಕೊಡಕ್ ಆಗ್ತಾ ಇಲ್ಲ, ನಿಮಗೆ ಕಮಿಟ್ಮೆಂಟ್ ಕೊಡಕ್ ಆಗ್ತಾ ಇಲ್ಲ.
ಸೊ ನೀವು ಬೇಜಾರಾಗಿದ್ದೀರಾ ಅಂತ ಅಂದರೆ ಡೆಫಿನೆಟ್ಲಿ ನಿಮ್ಮ ವ್ಯಕ್ತಿ ನಿಮ್ಮನ್ನ ತುಂಬಾ ಮಿಸ್ ಮಾಡ್ತಾರೆ. ನೀವು ಎಷ್ಟು ಮಿಸ್ ಮಾಡ್ತಾ ಇದ್ರೋ ಅದಕ್ಕಿಂತ ಹೆಚ್ಚಾಗಿ ಇವರು ಕೂಡ ನಿಮ್ಮನ್ನ ಅಷ್ಟೇ ಮಿಸ್ ಮಾಡ್ತಾ ಇದ್ದಾರೆ. ಸೊ ಹೇಳ್ತಾ ಇದ್ದಾರೆ ಐ ಮಿಸ್ ಯು ಲಾಟ್ಸ್ ಮೈ ಡಿಯರ್ ಅಂತ. ಸೊ ನಾನು ಕೂಡ ನಿನ್ನ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಇಲ್ಲಿ ನಿಮಗೆ ಹೇಳ್ತಾ ಇದ್ದಾರೆ. ಓಕೆ, ಸೊ ನೆಕ್ಸ್ಟ್ ಲೆಟ್ಸ್ ಬಿ ಟುಗೆದರ್ ಅಂತ ಬರ್ತಾ ಇದೆ. ಸೊ ಎಲ್ಲೋ ಒಂದು ಕಡೆ ನಾನು ಆಗಲೇ ಹೇಳ್ದಂಗೆ ನೀವಿಬ್ರು ದೂರ ಇದ್ದೀರಾ, ಲಾಂಗ್ ಡಿಸ್ಟೆನ್ಸಲ್ಲಿ ಇದ್ದೀರಾ ಅಥವಾ ಆನ್ ಆ್ಯಂಡ್ ಆಫ್ ಕಮ್ಯುನಿಕೇಷನಲ್ಲಿ ಇದ್ದೀರಾ. ನಿಮ್ಮಿಬ್ರು ಮಧ್ಯ ತುಂಬ ಪ್ರಾಬ್ಲಮ್ಸ್ ಆಗ್ತಾ ಇದೆ, ಅಥವಾ ಒಬ್ರಿಗೊಬ್ರು ಟೈಮ್ ಸ್ಪೆಂಡ್ ಮಾಡೋಕ್ಕಾಗ್ತಾ ಇಲ್ಲ, ಕಮಿಟ್ಮೆಂಟ್ ಕೊಡೋಕ್ಕಾಗ್ತಾ ಇಲ್ಲ. ನಿಮ್ಮ ರೆಸ್ಪಾನ್ಸಿಬಿಲಿಟೀಸಲ್ಲಿ ಒಂದು ಕನೆಕ್ಷನ್ನು ಎಲ್ಲೋ ಒಂದು ಕಡೆ ದೂರ ಆಗ್ತಾ ಇದೆ ಅಂತ ನಿಮಗೆ ಫೀಲ್ ಆಗ್ತಾ ಇದೆ. ನಿಮ್ಮ ವ್ಯಕ್ತಿಗೂ ಕೂಡ ಅದೇ ಫೀಲ್ ಆಗ್ತಾ ಇದೆ. ಸೊ ದೇ ಆರ್ ಟೆಲಿಂಗ್ ಯು, ಸೊ ನಾವಿಬ್ರು ನಮ್ಮ ಜೀವನದಲ್ಲಿ ಏನೇ ಪ್ರಾಬ್ಲಮ್ಸ್ ಇದ್ರು, ಎಷ್ಟೇ ಕಷ್ಟಗಳು ಬಂದರೂ ಕೂಡ ನಾವಿಬ್ರು ಒಟ್ಟಿಗೆ ಇದ್ದು ಅದನ್ನ ಎದುರಿಸೋಣ. ಲೆಟ್ಸ್ ಬಿ ಟುಗೆದರ್, ನಾವಿಬ್ರು ಒಂದಾಗೋಣ, ನಾವು ಒಂದಾಗಿ ಎಲ್ಲಾನು ಕೂಡ ನಾವು ರೆಸ್ಪಾನ್ಸಿಬಿಲಿಟೀಸ್ನ ನಿಭಾಯಿಸೋಣ, ಎಲ್ಲಾನು ಕೂಡ ಬ್ಯಾಲೆನ್ಸ್ ಮಾಡೋಣ, ಒಟ್ಟಿಗೆ ಇರೋಣ. ಏನೇ ಆಗಲಿ ಲೈಫಲ್ಲಿ ಬೀಳುಗಳೆಲ್ಲನೂ ಬಂದರೂ ಕೂಡ ನಾವು ನಮ್ಮ ಇಬ್ಬರು ಈ ಒಂದು ಕನೆಕ್ಷನ್ನ ಬಿಟ್ಕೊಡದೆ ಮುಂದೆ ಹೋಗೋಣ ಅಂತ ಹೇಳ್ತಾ ಇದ್ದಾರೆ. ಸೊ ಲೆಟ್ಸ್ ಬಿ ಟುಗೆದರ್ ಅಂತ ಬರ್ತಾ ಇದೆ. ಸೊ ಡೆಫಿನೆಟ್ಲಿ ಯೋಚನೆ ಮಾಡಿ, ಥಿಂಕ್ ಮಾಡಿ, ಏನೇ ಪ್ರಾಬ್ಲಮ್ಸ್ ಬಂದರೂ ಕೂಡ ಒಬ್ರಿಗೊಬ್ರಿಗೆ ಆಸರೆಯಿಂದ ಈ ಒಂದು ಕನೆಕ್ಷನ್ ಅಲ್ಲಿ ಇದ್ರೆ ಡೆಫಿನೆಟ್ಲಿ ನಿಮ್ಮ ಕನೆಕ್ಷನ್ ತುಂಬಾನೇ ಸ್ಟ್ರಾಂಗ್ ಆಗ್ತಾ ಬರ್ತವೆ ಅಂಡ್ ಡೆಫಿನೆಟ್ಲಿ ನಿಮ್ಮ ಕನೆಕ್ಷನ್ ವಿಕ್ಟ್ರಿ ಪಡ್ಕೊಳ್ಳುತ್ತೆ. ಓಕೆ, ಸೊ ನೆಕ್ಸ್ಟ್ ಐ ಕೆನಾಟ್ ಇಮ್ಯಾಜಿನ್ ಮೈ ಲೈಫ್ ವಿತೌಟ್ ಯು. ಸೊ ಎಸ್, ಸೊ ಹೇಳ್ತಾ ಇದ್ದಾರೆ ನಿಮ್ಮ ವ್ಯಕ್ತಿ, ಸೊ ನೀನಿಲ್ಲದೆ ನನ್ನ ಜೀವನದಲ್ಲಿ ನಾನು ಏನೂ ಕೂಡ ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಅ ಲೈಫ್ ವಿತೌಟ್ ಯು ಡೆಫಿನೆಟ್ಲಿ ಐ ಕಾಂಟ್ ಇಮ್ಯಾಜಿನ್ ಅಂತ ಬರ್ತಾ ಇದೆ. ಸೊ ಐ ಥಿಂಕ್ ಈ ಒಂದು ವ್ಯಕ್ತಿ ನೀವು ಅವರ ಜೀವನದಲ್ಲಿ ಇಲ್ಲದೆ ಅವರ ಜೀವನ ಡೆಫಿನೆಟ್ಲಿ ಇಟ್ಸ್ ಅ ಝೀರೋ. ಸೊ ಏನೇನು ಕೂಡ ಅವರು ಸಾಧಿಸೋಕ್ಕಾಗಲ್ಲ, ಏನೂ ಕೂಡ ಅವ್ರ ಲೈಫಲ್ಲಿ ಇದ್ರು ಒಂದೇ ಇಲ್ಲದೆ ಇದ್ರು ಒಂದೇ ಅಂತ ಅವ್ರಿಗೆ ಫೀಲ್ ಆಗ್ಬಿಡುತ್ತೆ. ಸೊ ನೀವು ಇರಲೇಬೇಕು ಅವರ ಜೀವನದಲ್ಲಿ. ನೀವಿದ್ರೆ ಏನೋ ಒಂದು ಧೈರ್ಯ, ಏನೋ ಒಂದು ಉತ್ಸಾಹ, ಏನೋ ಒಂದು ಎಕ್ಸೈಟ್ಮೆಂಟ್, ಏನೋ ಒಂದು ತುಂಬಾ ಸಂತೋಷ. ಐ ಥಿಂಕ್ ಈ ಒಂದು ವ್ಯಕ್ತಿ ಒಂದು ರೊಟೀನ್ ಮಾಡ್ಕೊಂಡ್ಬಿಟ್ಟಿದ್ರೆ, ನಿಮ್ಮ ಜೊತೆಗೆ ಟೈಮ್ ಸ್ಪೆಂಡ್ ಮಾಡೋದೇ ಒಂದು ರೊಟೀನು, ನಿಮ್ಮ ಜೊತೆಗೆ ಮಾತಾಡೋದೇ ಒಂದು ರೊಟೀನ್ ತರ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ನಿಮ್ಮಿಂದ ಅವ್ರು ದೂರ ಆಗೋಕ್ಕಾಗಲ್ಲ, ಬಿಕಾಸ್ ನಿಮ್ಮ ನೆನಪುಗಳು ಆ ಒಂದು ವ್ಯಕ್ತಿಗೆ ಕಾಡುತ್ತೆ. ಓಕೆ, ಸೊ ನೆಕ್ಸ್ಟ್ ಯು ಆರ್ ಸೋ ಸ್ವೀಟ್ ಬೇಬಿ ಅಂತ ಬರ್ತಾ ಇದೆ. ಸೊ ನೀವು ತುಂಬಾನೇ ಸ್ವೀಟ್, ತುಂಬಾನೇ ಇನೋಸೆಂಟ್, ತುಂಬಾನೇ ಕೈಂಡ್, ತುಂಬಾನೇ ಒಳ್ಳೆ ವ್ಯಕ್ತಿ. ಸೊ ಇದೆಲ್ಲಾನು ಕೂಡ ನಿಮ್ಮ ವ್ಯಕ್ತಿ ಹೇಳ್ತಾ ಇದ್ದಾರೆ. ಸೊ ಡೆಫಿನೆಟ್ಲಿ ನೀವು ತುಂಬಾನೇ ಇನೋಸೆಂಟ್ ಇದ್ದೀರಾ. ಓಕೆ, ಸೊ ನೆಕ್ಸ್ಟ್ ಡೋಂಟ್ ಚೀಟ್ ಆನ್ ಮೀ ಅಂತ ಬರ್ತಾ ಇದೆ. ಸೊ ಎಲ್ಲೋ ಒಂದು ಕಡೆ ನಿಮ್ಮ ವ್ಯಕ್ತಿಗೆ ಫೀಲ್ ಆಗ್ತಾ ಇದೆ ದಟ್ ನಾನು ಎಲ್ಲೋ ಒಂದು ಕಡೆ ಚೀಟ್ ಆಗ್ತಾ ಇದ್ದೀನಾ, ಅಥವಾ ನನ್ನ ವ್ಯಕ್ತಿಗೆ ನಾನು ಬೇಡವಾಗ್ತಾ ಇದ್ದೀನಾ ಅಂತ ಅವರ ಒಂದು ಇಲ್ಯೂಷನಲ್ ಇದ್ದಾರೆ. ಯು ಆರ್ ನಾಟ್ ಚೀಟಿಂಗ್ ಯುವರ್ ಪರ್ಸನ್, ಬಟ್ ಆ ಒಂದು ವ್ಯಕ್ತಿಗೆ ಅದು ಫೀಲ್ ಆಗ್ತಾ ಇದೆ. ಎಲ್ಲೋ ಒಂದು ಕಡೆ ನನಗೆ ಚೀಟ್ ಆಗ್ತಾ ಇದೆಯಾ, ಅಥವಾ ನನಗೆ ನನ್ನ ವ್ಯಕ್ತಿ ಯಾಮಾರಿಸ್ತಾ ಇದ್ದಾರಾ, ಅಥವಾ ನನ್ನ ವ್ಯಕ್ತಿಯ ನನ್ನ ಒಂದು ಅತಿಯಾದ ಒಂದು ಪ್ರೀತಿಯಿಂದ ನನ್ನ ವ್ಯಕ್ತಿಗೆ ಉಸಿರು ಕಟ್ಟಿಸ್ತಾ ಇದೆಯಾ, ಈ ಥರದ್ದೆಲ್ಲನೂ ಕೂಡ ಅವ್ರಿಗೆ ಫೀಲ್ ಆಗ್ತಾ ಇದೆ. ಸೊ ಮೇ ಬಿ ಅವರು ನಿಮ್ಮ ಜೊತೆಗೆ ಇದ್ರ ಬಗ್ಗೆ ಮಾತಾಡ್ತಾರೆ. ಓಕೆ, ಸೊ ನೆಕ್ಸ್ಟ್ ಐ ವಿಲ್ ಮ್ಯಾರಿ ಯು ಸೋ ಸೂನ್ ಅಂತ ಬರ್ತಾ ಇದೆ. ಸೊ ಯಾರೆಲ್ಲ ಮದುವೆ ಆಗಿಲ್ಲ, ಮದುವೆ ಕಮಿಟ್ಮೆಂಟ್ ನನ್ನ ವ್ಯಕ್ತಿ ಕಡೆಯಿಂದ ಸಿಗ್ತಾ ಇಲ್ಲ ಅಂತ ಹೇಳೋರು, ಮುಂದೆ ಬರುವಂಥ ದಿನಗಳಲ್ಲಿ ನಿಮ್ಮ ವ್ಯಕ್ತಿ ನಿಮಗೆ ಮದುವೆ ಕಮಿಟ್ಮೆಂಟ್ ಕೊಡ್ತಾರೆ. ಆದಷ್ಟು ಬೇಗ ಅತಿ ಶೀಘ್ರದಲ್ಲಿ ನಿಮ್ಮನ್ನ ಮದುವೆ ಮಾಡ್ಕೊಳ್ತೀನಿ, ವೆಯ್ಟ್ ಮಾಡು ಅಂತ ಹೇಳ್ತಾ ಇದ್ದಾರೆ. ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ವಿಲ್ ಗಿವ್ ಯು ಅ ಮ್ಯಾರೇಜ್ ಕಮಿಟ್ಮೆಂಟ್ ಟುವರ್ಡ್ಸ್ ಯು. ಓಕೆ, ಸೊ ನೆಕ್ಸ್ಟ್ ಐ ಆಮ್ ಬಿಸಿ ನಾವ್ ಅಂತ ಬರ್ತಾ ಇದೆ. ಸೊ ನಾನು ಆಗ್ಲೇ ಹೇಳ್ದಂಗೆ ನಿಮ್ಮ ವ್ಯಕ್ತಿನೂ ಬಿಸಿ ಇದ್ದೀರಾ, ನೀವು ಬಿಸಿ ಇದ್ದೀರಾ, ನಿಮ್ಮ ವ್ಯಕ್ತಿನೂ ಬಿಸಿ ಇದ್ದಾರೆ. ಸೊ ಹಾಗಾಗಿ ಒಂದು ಕನೆಕ್ಷನ್ಗೆ ಎಲ್ಲೋ ಒಂದು ಕಡೆ ಟೈಮ್ ಕೊಡೋಕೆ ಆಗ್ತಾ ಇಲ್ಲ. ಸೊ ನಿಮ್ಮ ವ್ಯಕ್ತಿ ಬಿಸಿ ಇದ್ದಾರೆ, ಆದಷ್ಟು ಬೇಗ ಅವರು ಫ್ರೀ ಮಾಡ್ಕೊಂಡು ನಿಮ್ಮ ಜೊತೆಗೆ ಟೈಮ್ ಸ್ಪೆಂಡ್ ಮಾಡ್ತಾರೆ. ಸೊ ಅವರು ನಿಮಗೆ ಖಂಡಿತ ಸಪೋರ್ಟ್ ಮಾಡ್ತಾರೆ ಮೊದಲಿನ ಥರ. ಓಕೆ, ಸೊ ನೆಕ್ಸ್ಟ್ ಯು ಬ್ರೈಟನ್ ಮೈ ಡೇ ಅಂತ ಬರ್ತಾ ಇದೆ. ಸೊ ನನ್ನ ದಿನನ ನೀನು ನನ್ನ ಒಂದು ಲೈಫಲ್ಲಿ ಬೆಳಗಿಸ್ತೀಯಾ, ಬ್ರೈಟ್ ಮಾಡ್ತೀಯಾ, ಸಂತೋಷವಾಗಿ ನನ್ನ ನೋಡ್ಕೊಳ್ತೀಯಾ, ಖುಷಿಯಿಂದ ನೀನು ಇರಿಸ್ತೀಯಾ ಅಂತ ಹೇಳ್ತಾ ಇದ್ದಾರೆ. ಸೊ ಯಾವಾಗಲೂ ಅವರ ದಿನ ತುಂಬಾ ಬ್ರೈಟ್ ಆಗಿರುತ್ತೆ. ಆ ಒಂದು ಬ್ರೈಟ್ ಆಗಿ ಅವರ ದಿನ ಇರಬೇಕು ಅಂದರೆ ನೀವು ಅವ್ರ ಲೈಫಲ್ಲಿ ಯಾವಾಗಲೂ ಕೂಡ ಸಂತೋಷವಾಗಿರಬೇಕು. ಓಕೆ, ಸೊ ಲಾಸ್ಟ್ ಆ್ಯಂಡ್ ಫೈನಲ್ ಮೆಸೇಜ್, ಐ ಆಮ್ ಡೈಯಿಂಗ್ ಟು ಸ್ಪೀಕ್ ಟು ಯು. ಸೊ ನಾನು ಆಗಲೇ ಹೇಳ್ದಂಗೆ ಸೊ ಇಟ್ಸ್ ಅ ಕನ್ಫರ್ಮೇಷನ್ ಮೆಸೇಜ್. ನಿಮ್ಮಿಬ್ಬರು ಮಧ್ಯ ಕಮ್ಯುನಿಕೇಷನ್ ಗ್ಯಾಪ್ ಆಗ್ತಾ ಇದೆ ಅಂದರೆ ಡೆಫಿನೆಟ್ಲಿ ನಿಮ್ಮ ಜೊತೆಗೆ ನಿಮ್ಮ ವ್ಯಕ್ತಿ ಮಾತಾಡಬೇಕು ಅಂತ ತುಂಬಾ ಆಸೆ ಪಡ್ತಾ ಇದ್ದಾರೆ. ದೇ ಆರ್ ಡೈಯಿಂಗ್ ಇನ್ಸೈಡ್ ಅಂತ ಹೇಳ್ತಾ ಇದ್ದಾರೆ. ಸೊ ಡೆಫಿನೆಟ್ಲಿ ಇದಾಗಿತ್ತು. ನಿಮ್ಮ ಲವ್ ನೋಟ್ಸ್ ಇಷ್ಟ ಆಗಿದ್ರೆ, ರೆಸೊನೇಟ್ ಆಗಿದ್ರೆ ಖಂಡಿತ ಕಮೆಂಟಲ್ಲಿ ಮೆನ್ಷನ್ ಮಾಡೋದನ್ನ ಮಾತ್ರ ಎಂದಿಗೂ ಮರೆಯೋಕೆ ಹೋಗ್ಬೇಡಿ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಅಂಡ್ ಟೇಕ್ ಕೇರ್ ಗೈಸ್.